ಚೆನ್ನಾಗಿದೆ ಮೇಡಮ್. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಒಬ್ರು ಪ್ರಯತ್ನ ಪಟ್ರೆ ಏನೆಲ್ಲ ಮಾಡ್ಬೋದನ್ನ ತೋರಿಸಿದ್ದಾರೆ. ಬಟ್ ಅದು ಒಳ್ಳೆ ಇಂಟೆನ್ಷನ್ ಇದ್ರೆ ಯಾವ ತರ ಸಹಕಾರ ಮಾಡ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಹೆಮ್ಮೆ ಅಂತ ಹೇಳಬೇಕು. ಬಹಳ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಆ ಹುಡುಗಿ ಪಾತ್ರ ಮಾತ್ರ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡ್ಬೋದು. ಎಜುಕೇಶನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ. ಕನ್ನಡಿಗರೇ ಬೆಲೆ ಕೊಡಬೇಕು. ಕನ್ನಡನ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸಿನಿಮಾ ಚೆನ್ನಾಗಿದೆ. ಇದು ಕನ್ನಡ, ಎಲ್ಲರೂ ಕನ್ನಡ ಕಲಿಬೇಕು. ಫುಲ್ಲು ಕರ್ನಾಟಕದಲ್ಲಿ ಚೆನ್ನಾಗಿದೆ. ಸೂಪರ್ ಇದೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಕನ್ನಡ ಬಗ್ಗೆ ಒಂದು ಕಾಳಜಿ ಇದೆ ಫಿಲಮಲ್ಲಿ. ಕನ್ನಡದ ಬಗ್ಗೆ ಒಂದು ಅಭಿಮಾನ ಇದೆ. ಕನ್ನಡ ಇಂಪ್ರೂವ್ ಆಗಲಿ ಅಂತ ರಾಜ್ಯದ ಬಗ್ಗೆ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ಚಲನಚಿತ್ರ ಓಡಲಿ, 100 ದಿವಸ ಓಡಲಿ, ಚೆನ್ನಾಗಿದೆ. ಶಾಲಾ ಮಕ್ಕಳು ನೋಡಿದ್ರೆ ತುಂಬ ಅವ್ರ ಮನಸ್ಸಿಗೆ ಅಭಿವೃದ್ಧಿ ಆಗುತ್ತೆ. ಪ್ರೋತ್ಸಾಹ ಆಗುತ್ತೆ ಅವ್ರಿಗೆ. ಒಳ್ಳೇದಾಗಲಿ ಸರ್. ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ. ನಿಮ್ಮ ಬಗ್ಗೆ ವೆರಿ ಗುಡ್. ಚೆನ್ನಾಗಿದೆ ಮೂವಿ, ಒಳ್ಳೇದಾಗಿದೆ. ಇಟ್ಸ್ ಟೋಟ್ಲಿ ಲೈಕ್ ಮೆಸೇಜ್ ಓರಿಯೆಂಟೆಡ್. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫೇ ಒಂಥರ ಅಂದ್ಕೊಂಡ್ರೆ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ. ಇಟ್ಸ್ ಟೋಟ್ಲಿ ಗುಡ್ ಆ್ಯಂಡ್ ಮೆಸೇಜ್ ಓರಿಯೆಂಟೆಡ್. ಟೋಟ್ಲಿ ಕನ್ನಡ ಭಾವನೆಯಿಂದ ಬಂದಿದ್ದಕ್ಕೆ ಭಾಳ ಚೆನ್ನಾಗಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಒಂದು ಮಗಳು ಮತ್ತು ತಾಯಿ ಇಬ್ಬರದ್ದು ಬಾಂಡಿಂಗ್ ಇದೆ. ಐ ಥಿಂಕ್ ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆಲ್ಲ ಕನ್ನಡ ಮೇಲೆ ಆಸಕ್ತಿ ಎಲ್ಲ ನೋಡೋಕ್ಕೆ ಈ ಮೂವಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಒಂದು ಸ್ಟೂಡೆಂಟ್ಸ್ಗೆ ಇದು ಬೆಸ್ಟ್ ಮೂವಿ ಅನಿಸುತ್ತೆ. ಎಲ್ಲರೂ ಕೂಡ ಈ ಮೂವಿನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಒಂದ್ಸತಿ ಈ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ, ಎಲ್ಲ ಚೆನ್ನಾಗಿದೆ. ನಮಗೆ ಹುಡುಗಿ ಮಾಡಿದ್ದು ತುಂಬ ಇಷ್ಟ ಆಯಿತು. ಕನ್ನಡದ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹುಡುಗಿ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್. ಮಕ್ಕಳು ಕಲಿಬೇಕು, ತುಂಬಾ ಕಲಿಬೇಕು. ಕನ್ನಡ ಕಲಿಬೇಕು, ಕನ್ನಡ ಇರಬೇಕು. ಮೆಸೇಜ್ ತುಂಬ ಚೆನ್ನಾಗಿದೆ ಮೇಡಮ್. ಪರವಾಗಿಲ್ಲ, ಚೆನ್ನಾಗಿದೆ. ಹುಡುಗಿ ಧೈರ್ಯವಾಗಿ ಮುಂದೆ ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಕನ್ನಡಿಗೆ ಒಳ್ಳೆ ಅಕ್ಷರ ಕಲಿಸೋಕ್ಕೆ ಒಳ್ಳೆ ಚೆನ್ನಾಗಿ. ಹೌದು, ಬೇಕೇ ಬೇಕು. ಇವತ್ತಿನ ಮಕ್ಕಳು ಅದೇ ರೀತಿ ಇರಲೇಬೇಕು. ಎಲ್ಲರೂ ಅದೇ ರೀತಿ ಕಲಿತ್ರೆ ಒಳ್ಳೇದಲ್ವ, 4 ಊರಿಗೆ ವಿದ್ಯಾವಂತರಾದರೆ. ಮ್ಯಾಮ್ ಮೂವಿ ಸಖತ್ತಾಗಿತ್ತು. ರೋಹಿತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇದು ಪರ್ಸ್ಪೆಕ್ಟಿವ್ ಚೆನ್ನಾಗಿ ಮಾಡಿದ್ದಾರೆ. ಇದು ರಿಸಲ್ಟ್ ಆಗಬೇಕು. ಥ್ಯಾಂಕ್ ಯು. ಚೆನ್ನಾಗೈತೆ ಮೇಡಮ್ ಮೂವಿ. ಆ ಹುಡುಗಿ ಪಾತ್ರ ನೋಡಿ ಎಲ್ಲ ಹುಡುಗಿರು ಕಲಿಬೇಕು. ಎಲ್ಲ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಈ ಕನ್ನಡದ ಬಗ್ಗೆ ಚೆನ್ನಾಗೈತೆ. ಮಕ್ಕಳು ಚೆನ್ನಾಗಿದೆ. ಈ ಭಾರತೀಯ ಟೀಚರು ಸಿನಿಮಾ ಕರ್ನಾಟಕ ಸರ್ಕಾರ ಎಲ್ಲ ಕಾಲೇಜುಗಳಿಗೆ, ಸ್ಕೂಲ್ಗೆ ಸ್ಪಾನ್ಸರ್ ಮಾಡಬೇಕಂತೇಳಿ ನಾನು ಕೇಳಿಕೊಳ್ಳೋದು ಉದ್ದೇಶ ಏನಂತ ಹೇಳಿದರೆ, ಕನ್ನಡ ಭಾಷೆ ಮತ್ತು ಎಜುಕೇಷನ್ ಗೌರ್ಮೆಂಟ್ ಸ್ಕೀಮ್ಸ್ ಸಕ್ಸಸ್ ಆಗೋದಕ್ಕೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಿಂದ ಸರ್ಕಾರ ಮತ್ತು ಜನಗಳಿಗೆ ಒಂದು ಮೆಸೇಜ್ ಮುಟ್ಟೋದಕ್ಕೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ. ಅದರಲ್ಲಿ ತುಂಬ ಕನೆಕ್ಟ್ ಆಗ್ತದೆ. ಆ್ಯಕ್ಚುಲಿ ಒಂಥರ ಎಕ್ಸೈಟ್ಮೆಂಟ್ ಹೇಳ್ಬೇಕಂದ್ರೆ, ಅಷ್ಟು ಜನದಲ್ಲಿ ಮಧ್ಯದಲ್ಲಿ ನೋಡ್ತಾ ಇರುವಾಗ ಫೀಲಿನ ಜೊತೆಗೆ ನಾನು ಫೀಲ್ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಮನೆ ಮಕ್ಕಳು ಕೂಡ ನೋಡಬೇಕು. ಎಲ್ಲ ಪೇರೆಂಟ್ಸ್ಗಳು ದಯಮಾಡಿ ತೋರಿಸಿ, ನೀವು ಬಂದು ನೋಡಿ, ಮಾತಿಂದ ಮಾತಿಗೆ ಸ್ಪ್ರೆಡ್ ಮಾಡಿ. ಅಷ್ಟು ಅದ್ಭುತವಾದ ಮೂವಿ ಅಂತಲೇ ಹೇಳ್ಬೋದು. ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾನ ನೋಡಿ, ಅದ್ರದ್ದು ವ್ಯಾಲ್ಯೂ ಏನು ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗತ್ತೆ. ಏನು ಇಷ್ಟ ಆಯಿತು? ಕಂಟೆಂಟ್ ಇಷ್ಟ ಆಯಿತು, ಸಾಂಗ್ಸ್ ಇಷ್ಟ. ಒಳ್ಳೆ ಮೆಸೇಜೇ. ಕನ್ನಡ ಇವಾಗ ತುಂಬ ಕಡಿಮೆ ಮಾತಾಡೋದಾಗಿದೆ. ಕನ್ನಡ ಮಾತಾಡದೆ ಒಂದು ಅವಮಾನ ಅನ್ನೋ ಥರ ರೀತಿಲಿದೆ ಇವಾಗ. ಸೊ ನಮ್ಮ ಮಾತೃಭಾಷೆನ ನಾವು ತುಂಬ ಎತ್ತಿ ಹಿಡಿಬೇಕು ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ, ಎಲ್ಲ ಭಾಷೆನೂ ಮುಖ್ಯನೇ, ಆದರೆ ಕನ್ನಡ ಮಾತೃಭಾಷೆ ನಾವು ಮರಿಬಾರ್ದು. ನಾವು ಅದನ್ನು ಮುಖ್ಯವಾಗಿ ಇಟ್ಕೊಂಡು ಸಮಯದಲ್ಲಿ ಭಾಷೆಗಳು ಉಪಯೋಗಿಸ್ಕೋಬೇಕೋ ಹೊರತು ಮುಖ್ಯವಾಗಿ ಕನ್ನಡ ಬಿಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಓಕೆ.